ನಮ್ಮಲ್ಲೂ ಕಲಹ ಜಗಳ ನಡೆದಿದೆ. ಆದರೆ ನಾವೇನು ಮಾಡ್ತಿದ್ದೋ ಅಂದರೆ ನನಗೆ ಕೋಪ ಬಂದಾಗ ಅವಳು ಸೋರ್ಸ್ಕೊತಿದ್ದೋ, ಅವಳು ಕೋಪ ಬಂದಾಗ ನಾನೇ ಸುಮ್ಮನೆ ಆಗೋಯ್ತಿದ್ದೆ. ಎಲ್ಲೋ ಒಂದು ಕಡೆ ತಪ್ಪಿರ್ತದೆ ಅನ್ನೋ ಒಂದು ಅಭಿಪ್ರಾಯ. ನನ್ನವ್ವ ಕಲಾ ತಂಡದವ್ರಿಗೆ ನನ್ನ ಮೊದಲನೇ ವಂದನೆ. ಇಂಥ ದೊಡ್ಡದು ಕಾರ್ಯಕ್ರಮನ ಇಷ್ಟೊಂದು ವಿಶಾಲವಾಗಿ ನಮ್ಮ ಒಂದು ಸಾಮಾನ್ಯ ಹುಡುಗ ಇಟ್ಕೊಂಡಿರೋದು ನನಗಂತೂ ಇವತ್ತು ನೋಡಿ ಭಾಳ ಖುಷಿ ಆಯಿತು. ನನ್ನ ಗ್ರಾಮದವನೇ ಆದ್ರೂ. ಆದರೆ ನಾನು ಈ ರೀತಿ ಎಲ್ಲೋ ಇರ್ಬೋದು, ಏನೋ ಇರ್ಬೋದು. ಇದೆಲ್ಲ ಇಲ್ಲೇ ಹಿಂಗದೆ ಅನ್ನೋದು ನನಗೆ ಗೊತ್ತಿಲ್ಲ. ಯಾಕೆಂದರೆ ನಾನು ವಿದ್ಯಾವಂತನಲ್ಲ, ನಾನು ಓದಿರೋದು 2ನೇ ಕ್ಲಾಸು. ನಾನು ಅದ್ರ ಪತ್ರಿಕೆ ನನಗೆ ಓದೋಕ್ಕೆ ಬರೋದಿಲ್ಲ. ಏನೋ ನನ್ನ ಕಲಿತಿರೋದು ಒಂದೆರಡು ಮಾತನ್ನ ಹೇಳ್ತೀನಿ. ನಾನು ನನ್ನ ಮದುವೆ ಸಂದರ್ಭ, ಇವಳು ಒಬ್ಬಳು ಸಂಪಾದಕರ ಮಗಳು, ನಾನು ಒಬ್ಬ ರೈತನ ಮಗ. ಇವಳು BA ಓದವಳೆ, ನಾನು ಓದಿಲ್ಲ. ನಾನು ಮದುವೆ ಆಗಬೇಕು ಅಂತ ಕೇಳಕ್ಕೆ ಹೋದಾಗ ನಿನಗೂ ನನಗೂ ಸೆಟ್ ಆಗೋಲ್ಲ, ನನ್ನ ಮದುವೆ ಆಗೋದಿಲ್ಲ ಅಂತ ಹೇಳೋದು. ಅಲ್ಲಿ ಹೋಲಿ ಬಿಡು ಅಂದ್ಬಿಟ್ಟು ನಾನು ಬಂದ್ಬಿಟ್ಟೆ. ಪುನಃ ಒಂದು ಯಾವುದೋ ಒಂದು ಕಾರ್ಯಕ್ರಮ ಇತ್ತು ನಮ್ಮೂರಿಗೆ ಬಂದಾಗ ಇವರು ಇಲ್ಲಮ್ಮ 3 ಜನ ಹೆಣ್ಮಕ್ಳಿದ್ದೀರಿ, ಯಾರು ನೀವು ನಮ್ಮ ಸೋದರ ಮಗನ ಮದುವೆ ಆಗಬೇಕು ಅಂತ ಹಠ ಮಾಡಿದ್ರು. ಆಗ ನಮ್ಮ ತಾಯಿ ಮಾತಿಗೆ ನಾನು ಒಪ್ಕೊಂಡೆ. ಆದರೂ ನಮ್ಮದು 90ರಲ್ಲಿ ಮದುವೆ ಆದದ್ದು. ಈಗ ಈ ಜೂನ್ 14 ಬಂದರೆ, ಈ ಜೂನ್ 14ರಲ್ಲಿ 36 ವರ್ಷ ಆಯಿತು. ನಾವು ನಮ್ಮಲ್ಲೂ ಕಲಹ ಜಗಳ ನಡೆದಿದೆ. ಆದರೆ ನಾವೇನು ಮಾಡ್ತಿದ್ದೋ ಅಂದರೆ ನನಗೆ ಕೋಪ ಬಂದಾಗ ಅವಳು ಸೋರ್ಸ್ಕೊತಿದ್ದೋ, ಅವಳು ಕೋಪ ಬಂದಾಗ ನಾನೇ ಸುಮ್ಮನೆ ಆಗೋಯ್ತಿದ್ದೆ. ಎಲ್ಲೋ ಒಂದು ಕಡೆ ತಪ್ಪಿರ್ತದೆ ಅನ್ನೋ ಒಂದು ಅಭಿಪ್ರಾಯ. ನಾವು ಸರಳ ಮದುವೆ. ನನ್ನ ಮದುವೆಗೆ 27,000 ಖರ್ಚು. ನನ್ನ ಮಗಳ ಮದುವೆ ಮಾಡಿದ್ದೀನಿ ಒಬ್ಳದ, ಅವಳಿಗೆ 2.5 ಲಕ್ಷ ಖರ್ಚು. ಅವಳದು ಸರಳ ಮದುವೆ. ಇನ್ನೊಬ್ಬ ಮಗಳಿಗೆ 2,75,000 ಖರ್ಚು. ಇಷ್ಟರಲ್ಲಿ ಇವತ್ತಿನ ಕಾಲದಲ್ಲೂ ನಾವು ಸುಲಭವಾಗಿ ನಾನು ಮದುವೆ ಮಾಡ್ಕೊಂಡಿದ್ದೀನಿ. ಅವ್ರಿಗೂ ಮದುವೆ KV ಪುಟ್ಟಪ್ಪನವರ ಒಂದು ಸರಳ ವಿವಾಹ ಅನ್ನೋ ಒಂದು ಮಂತ್ರ ಮಾಂಗಲ್ಯ ಅನ್ನೋ ವಿವಾಹ ನಾವು ಮಾಡ್ಕೊಂಡಿರೋದು. ಆದರೆ ಇವತ್ತಿಗೂ ನಾವು ಅವಳಿಗೆ ನಾನು ನನ್ನ ಕೈಯಾರ ಒಂದು ತಪ್ಪು ಮಾಡಿಬಿಟ್ಟೆ. ಅಂದರೆ ಅವನ ತಮ್ಮನಿಗೆ ಕಿಡ್ನಿ ಹೋಗಿತ್ತು, ಮಾತು ನಾನು ಕೊಟ್ಬಿಟ್ಟೆ. ನಾನು ಎಲ್ಲಿಂದ ನನ್ನಿಂದ ಆಗ್ಬೋದು, ಇಲ್ಲ ಅವಳಿಂದ ಆಗ್ಬೋದು, ನೀನು ಕೊಡಿಸ್ತೀನಪ್ಪ ಅಂತ ಅವ್ನು ಮಾತು ತಗೊಂಬಿಟ್ಟ. ನಾನು ಮಾತು ಕೊಟ್ಟೆ. ಇಲ್ಲಿ ಬಂದು ಇವಳು ಪರ್ಮಿಷನ್ ಇಲ್ಲದೆ ನಾನು ಮಾತು ಕೊಟ್ಬಿಟ್ಟಿದ್ದೆ. ಆಗ ಇವಳನ್ನು ನಾವು ಕನ್ವಿನ್ಸ್ ಮಾಡಿ 12 ಗಂಟೆ ರಾತ್ರಿ ಒಪ್ಕೊಂಡ್ಳು ಕಿಡ್ನಿ ಡೊನೇಟ್ ಮಾಡೋದಕ್ಕೆ. ಆಗ ಅದೊಂದು ನನ್ನ ಇವಳಿಗೆ ಪರ್ಮಿಷನ್ ಇಲ್ಲದೆ ನಾನು ಒಪ್ಕೊಂಡದ್ದು ತಪ್ಪು. ಆಗ ನಾನು ಅವಳು ಜೋಪಾನ ಮಾಡಬೇಕಾಗಿ ಬಂತು. ಈಗ ನನಗೆ ಎಡವಟ್ಟಾಯಿತು. ಆ ಜೋಪಾನಲ್ಲಿ ಈಗ ಇವಳು ಮಾಡ್ತಾಳೆ ನನ್ನ ಕಾಲದಲ್ಲಿ ಎದ್ದಾದ್ಮೇಲೆ. ಆದರೆ ನನ್ನನ್ನು ಮಗು ನೋಡ್ಕೊತಾಳೆ. ಅದೆಲ್ಲ ಎರಡನೇ ಮಾತಿಲ್ಲ. ನಾನು ಗದತ್ತಕ್ಕೆ ಕೊಡಿಸ್ಕೋಗೋದು ಅಷ್ಟೇ. ನಾನು ಕುಂತಿರ್ತೀನಿ ಚೇರ್ ಹಾಕ್ಕೊಂಡು, ಬೇರೆ ಕೆಲಸ ಸಣ್ಣ ಪುಟ್ಟ ಕೆಲಸನ ಆಳುಗಳ ಕೈಯಲ್ಲೋ ಇವಳು ಮಾಡ್ತಾಳೆ. ಇವಳೇ ಔಷಧಿ ಹೊಡಿತಾಳೆ, ಎಲ್ಲ ಮಾಡ್ತಾಳೆ ವ್ಯವಸಾಯದಲ್ಲಿ. ಆದರೆ ನಮ್ಗೆ ಇವತ್ತಿನವರೆಗೂ ಏನೂ ಇಲ್ಲ. ಮುಂದೆ ನೋಡ ಹೆಂಗೆ ಎಂದು ಮಾತಾಡೋ ಬನ್ನಿ. ನನ್ನವ್ವ ಕಾರ್ಯ ಸಾಂಸ್ಕೃತಿಕ ಕಲಾ ತಂಡಕ್ಕೆ ನನ್ನ ಹೃತ್ಪೂರ್ವಕ ನಮನಗಳು. ಆದರೂ ನಮ್ಮ ಯಾಚೇನಹಳ್ಳಿ ಗ್ರಾಮದಲ್ಲಿ ಇದೊಂದು ಸಮಾರಂಭನ ನಡೆಸ್ಕೊಟ್ಟಿದ್ದಾರಲ್ಲ, ಮಾದೇವರಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನಾವೆಲ್ಲೋ ಇದ್ದವ್ರನ್ನ ಕರ್ಕೊಂಡು ಬಂದು ಇಲ್ಲಿ ಒಂದು ನಮಗೆ ಸನ್ಮಾನ ಮಾಡಿದ್ರಲ್ಲ, ಅದು ತುಂಬ ಸಂತೋಷ ಆಯಿತು. ನಾವು ಬೆಂಗಳೂರಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ, ಆದರೂ ನಾನು ಯಾಚೇನಹಳ್ಳಿನಲ್ಲಿ ಒಂದು ಸಂಸಾರ ನಡೆಸ್ಕೊಂಡು ಹೋಗ್ತಾಯಿದ್ದೀನಿ. ಅವ್ರು ತಪ್ಪು ಮಾಡಿದ್ರು ನಾನು ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀನಿ, ನನ್ನ ತಪ್ಪಾದರೂ ಅವರೂ ಸಮಾಧಾನ ಮಾಡ್ಕೊಂಡು ಹೋಗ್ತಾಯಿದ್ದೀವಿ. ಈಗ ಜೂನ್ 14ನೇ ತಾರೀಕಿಗೆ ನಮ್ಮದು 36ನೇ ವರ್ಷ ಆಗುತ್ತೆ ಮದುವೆ ಆಗಿ. 2 ಹೆಣ್ಮಕ್ಳನ್ನ ಮದುವೆ ಮಾಡಿ ನಾವು ಆರಾಮಾಗಿ ಜೀವನ ನಡೆಸ್ತಾ ಇದ್ದೀವಿ. ಹಾಗಾಗಿ ನಾನು ಕೇಳೋದೇನು ಅಷ್ಟೇ ಅಂದರೆ, ನಮ್ಮ ರೈತರಿಗೆ ಗಂಡು ಮಕ್ಕಳಿಗೆ ಹೆಣ್ಮಕ್ಳನ್ನ ಕೊಡಿ ಅಂತ ದಯವಿಟ್ಟು ನಾನು ಕೇಳ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ವಿದ್ಯಾವಂತರು ಏನು ಮಾಡ್ತಾರೆ, ನಾವು ಕೆಲಸದಲ್ಲೇ ಕೊಡಬೇಕು, ಕೆಲಸದವ್ರಿಗೆ ಮಾಡಬೇಕು ಅನ್ನೋದೊಂದು ಅವ್ರ ಕಾನ್ಸೆಪ್ಟ್ ಇರುತ್ತೆ. ಆ ಥರ ದಯವಿಟ್ಟು ಮಾಡಬೇಡಿ. ನಾನು ಕೂಡ ಒಬ್ಬ ಡಿಗ್ರಿ ಹೋಲ್ಡರು. ನನ್ನ ಮಗಳು ಒಬ್ಬಳು ಈ ಇಂಗ್ಲೀಷ್ ಲೆಕ್ಚರ್ ಮೈಸೂರಿನಲ್ಲಿ ಆದಿಚುಂಚನಗಿರಿಯಲ್ಲಿ ಇಂಗ್ಲೀಷ್ ಲೆಕ್ಚರ್ ಆಗಿದ್ದಾಳೆ. ಇನ್ನೊಬ್ಬಳು MCom ಮಾಡಿ ನಾನು ರೈತರಿಗೆ ಕೊಟ್ಟಿದ್ದೀನಿ. ಆದ್ದರಿಂದ ದಯವಿಟ್ಟು ನೀವು ರೈತರಿಗೆ ಹೆಣ್ಮಕ್ಳನ್ನ ಕೊಡಬೇಕಾಗಿ ನನ್ನ ಕಳಕಳಿಯ ಮನವಿ. ದಯವಿಟ್ಟು ನಮ್ಮಲ್ಲಿ ಹೆಣ್ಮಕ್ಳುಗಳು ಇದನ್ನ ಅರ್ಥಕೊಂಡು ದಯವಿಟ್ಟು ಹೆಣ್ಮಕ್ಳು ಓದಿಸ್ಬಿಟ್ಟು ನಾವು ಆ ರೀತಿ ಕೆಲಸದವ್ರು ಮಾಡಬೇಕು, ಅಫಿಷಿಯಲ್ ಮಾಡಬೇಕು ಅಂತ ದಯವಿಟ್ಟು ಅದನ್ನು ನೀವು ಕಡೆಗಣಿಸ್ಬೇಡಿ. ದಯವಿಟ್ಟು ಅದನ್ನು ನೀವು ಮನವರಿಕೆ ಮಾಡಿಕೊಂಡು ನಮ್ಮ ಹಳ್ಳಿ ಗ್ರಾಮಾಂತರ ಮಕ್ಳು ಕೊಡಿ, ತುಂಬ ಚೆನ್ನಾಗಿ ನೋಡ್ಕೋತಾರೆ.
ಈಗ ನಾನು ಕೂಡ ಒಬ್ಬ ಎಡಿಟರ್ ಮಗಳಾಗಿದ್ಕೊಂಡು ಹಳ್ಳಿಗೆ ಬಂದು ಜೀವನ ಮಾಡ್ತಾಯಿದ್ದೀನಿ. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಕೂಡ ಏನೂ ಮಾಡ್ತಾಯಿಲ್ಲ. ಆ ರೀತಿ ರೈತರಾಗಿ ನಾವು ಬದುಕಿ ಅದರ ಸಾಧನೆ ಮಾಡಿ ತೋರಿಸ್ತಾ ಇದ್ದೀವಿ. ಅದರಿಂದ ದಯವಿಟ್ಟು ನೀವು ಅದನ್ನು ಅರ್ಥಕೊಂಡು ದಯವಿಟ್ಟು ಮಾಡಿ. ನಮಸ್ಕಾರ. 12 ಮಾತಲ್ಲಿ ತಪ್ಪೇನೇ ಇದ್ದರೆ ದಯವಿಟ್ಟು ಕ್ಷಮಿಸಿ. ಅವರು ಇಷ್ಟೊಂದು ಚೆನ್ನಾಗಿ ಮಾತಾಡ್ತಾರೆ ಅಂತ ನಾನು ನೋಡಿರಲಿಲ್ಲ. ಹಂಗಂತ ಮಾತಾಡ್ತಾರೆ ಅಂತ ಹೇಳೋದು ನಾನು ಇವತ್ತು ಅವ್ರ ಮುಂದೆ ಹೇಳ್ತಾ ಇದ್ದೀನಿ. ನಮ್ಮ ಅಶ್ವಥಣ್ಣವರ ಮಿಸ್ಸಸ್ಸು ನೇತ್ರಕ್ಕ, ನಮ್ಮ ಯಶೋದಕ್ಕನ ಕರೀರಿ. ನಾನು ಅವ್ರನ್ನ ಒಂದು ಕಾರ್ಯಕ್ರಮಕ್ಕೆ ಕರೆದಿದ್ದೆ. ನಾನು ಬೇಡಣ್ಣ, ನಮ್ಮ ಯಶೋದಕ್ಕನ ಕರೀರಿ ಅಂದರೆ ನೀನಾಜಮ್ ಅಶ್ವಥ್ ಅಂತ ಸಿನಿಮಾ ಆ್ಯಕ್ಟ್ರ್ ಇದ್ದಾರಲ್ಲ, ಈಗ ಗೀತಾ ಸೀರಿಯಲಿ ತಂದೆ ಇದಲ್ಲ, ಗೀತಾ ತಂದೆ, ಮುಂಗಾರು ಮಳೆ ಪಿಕ್ಚರ್ಲಿ ವಿಲನ್ ಇದೆಲ್ಲ, ಖರ್ಚಿಪ್ಪು ಎಂತ ಯಾಕೆ ಬೇಕು ಅಂತ ಅವರು ಇವರ ಮಗ. ಎಷ್ಟು ಸಾಧಾರಣವಾಗಿದ್ದಾರೆ. ಅವರ ಹೆಂಡ್ತಿ ನನಗೆ ಹೇಳಿದ್ದು ಇವ್ರ ಮಿಸ್ಸಸ್ನ ಕರೀರಿ ಅಂತೇಳಿ. ಈಗ ಅಣ್ಣವ್ರು ಹೇಳಿದ ವಿಚಾರಗಳು ನೋಡಿ, ಅವ್ರ ಮಾತು ಜೊತೆಗೆ ಭಾವುಕರಾಗ್ತಾಯಿದ್ರು. ಅವರು ಒಂದು 28,000ದಲ್ಲಿ ಸರಳ ವಿವಾಹ. ನಮ್ಮೂರಲ್ಲಿ ತುಂಬ ಜನ ಕುವೆಂಪುನ ಅನುಸರಿಸ್ತಾರೆ. ಆ ಥರ ಒಂದು ಇದಾಗಿದ್ರು. ಅವರು ಓದಿರೋರ ಥರ ಮಾತಾಡಿದ್ರು. ಓದಿರೋರು ಅವರಷ್ಟು ಅಚ್ಚುಕಟ್ಟಾಗಿ ಮಾತಾಡೋಕ್ಕಾಗಲಿ. ಕಾರಣ ಏನು ಅಂತಂದರೆ, ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ಅವರ ಅಪ್ಪ ನಮ್ಮ ಸುತ್ತ ತಳ್ಳಿಗೆ ಒಬ್ಬ ಯಜಮಾನ. ಅವ್ರ ಮನೆತನ ಅಂದರೆ ಅಷ್ಟು ಗೌರವಯುತವಾಗಿದ್ದದ್ದು. ಯಾಕೆ ಅಂತಂದರೆ, ವೇದಿಕೆಯಲ್ಲಿರೋ ನಾನು ಮೋಹನ್ ಸಾರಿಗೆ ಹೇಳ್ತೀನಿ ಮತ್ತು ವಕೀಲರಿಗೆ ಹೇಳ್ತೀನಿ, ಹಿಂದೆ ಹಳ್ಳೀಲಿ ಒಂದು 40 ವರ್ಷದ ಹಿಂದೆ ಯಾರು ಅನುಕೂಲವಾಗಿದ್ದು ಹೊಲ ಗದ್ದೆ ಜಾಸ್ತಿ ಇದ್ದರೆ, ಭತ್ತ ಬೆಳೆದ್ರೆ ಮಾರೋದಕ್ಕಿಂತ ಮುಂಚೆ ತುಂಬ ಕಡು ಬಡವರಿದ್ದರೆ ಅವ್ರ ಮನೇಲಿ ಕೆಲಸ ಮಾಡೋರಿಗೆ ಲೆಕ್ಕ ನೋಡ್ತಿರಲಿಲ್ಲ. ಮೊರದಲ್ಲಿ ಅಥವಾ ಕೊಳದಲ್ಲಿ ತುಂಬಿ ಕೊಡ್ತಿದ್ರು. ಒಂದು ಕೊಳಗ ಒಂದು ಮೊರ ಅವ್ರಿಗೆ ಒಂದು 15 ದಿನದ ಊಟ ಆಗ್ತಿತ್ತು. ಅದನ್ನು ನಾನು ಚಿಕ್ಕವನಾಗಿದ್ದಾಗ ನೋಡಿದ್ದೀನಿ. ನಮ್ಮೂರಲ್ಲಿ ಎಲ್ಲ ಜನಾಂಗದವ್ರಿಗೂ ಕೊಡ್ತಿದ್ರು ಅವ್ರ ಮನೇಲಿ. ಅದರಲ್ಲೂ ಈ ಕಟ್ಟಿಂಗ್ ಮಾಡೋರಿಗೆ, ಸೇವಿಂಗ್ ಇದು ಮತ್ತು ಪೂಜೆ ಮಾಡುವಂಥವ್ರಿಗೆ ಹೊರೆ ಅಂತ ಕೊಡ್ತಿದ್ರು. ಅತಿ ಹೆಚ್ಚು ನಮ್ಮೂರಲ್ಲಿ 2 ಮನೆತನ ಇದೆ. ಅದರಲ್ಲಿ ಇವ್ರದ್ದು ಮುಖ್ಯವಾದ ಮನೆತನ. ಭತ್ತದ ಹೊರೆಗಳನ್ನು, ಭತ್ತವನ್ನು ಒಕ್ಕಣೆ ಮಾಡಿ ಬಡವರಿಗೆ ಮೊದಲು ದೇವ್ರಿಗಿಂತ ಹೆಚ್ಚಾಗಿ ಅರ್ಪಣೆ ಮಾಡ್ತಿದ್ದಂಥ ಒಂದು ಕುಟುಂಬ ಅವ್ರದ್ದು. ಅಂಥ ಕುಟುಂಬದಿಂದ ಬಂದದಕ್ಕೆ ಈ ಥರದ ಒಂದು ಡಿಗ್ರಿ ಓದಿ ಎಡಿಟ್ರ್ ಮಗಳಾಗಿದ್ದರೂ ಕೂಡ ಅವರ ಪ್ರಭಾವ ಇವ್ರಿಗೆ ಬಿದ್ದಿರೋದಕ್ಕೇನೆ ಇವತ್ತು 2 ಹೆಣ್ಮಕ್ಳು ನೋಡಿ. ಈ ಥರದವ್ರಿಗೆ ನಮ್ಮ ಅಶ್ವಥಣ್ಣವ್ರಿಗೂ ಕೂಡ 2 ಹೆಣ್ಮಕ್ಳೇ, ಇವ್ರಿಗೂ ಹೆಣ್ಮಕ್ಳೇ. ಆದರೂ ಕೂಡ ಅವ್ರು ಯಾವತ್ತೂ ಧೃತಿಗೆಟ್ಟಿಲ್ಲ. ರೈತರಾಗಿ ರೈತರಿಗೆ ಎಷ್ಟು ಸಪೋರ್ಟ್ ಮಾಡ್ಕೊಂಡು ಬೆನ್ನೆಲುಬಾಗಿ ನಿಂತಿದ್ದಾಳಲ್ಲ ಆಕೆ, ಅದಕ್ಕೆ ಯಶೋದೆ ಅಂತ ಹೆಸ್ರಿಗೆ ತಕ್ಕನಂಗೆ ನಮ್ಮೂರಲ್ಲಿ ಬದುಕಿರೋದನ್ನು ನಾನು ನೋಡಿದ್ದೀನಿ. ಹಾಗಾಗಿ ಅವರ ಅನುಭವವನ್ನು ಹಂಚ್ಕೊಂಡಂಥ ಚಂದ್ರು ಮತ್ತು ಯಶೋಧ ದಂಪತಿಗಳಿಗೆ ನಿಮ್ಮ ಜೋರಾದ ಚಪ್ಪಾಳೊಂದಿಗೆ ಧನ್ಯವಾದ ಅರ್ಪಿಸೋಣ. ಇದು 7 ಜನ್ಮದ ಬಂಧನ. ಮದುವೆ ಎನ್ನುವುದು ದೂರದ ಬೆಟ್ಟ ಅಲ್ಲ. ಮದುವೆ ಎನ್ನುವುದು ನಾವು ನಡೆಯುವ ಜೀವನದ ಹಾದಿ. ಮದುವೆ ಅನ್ನೋದು ಅರಿಶಿಣ ದಾರ 3 ಗಂಟು ಮಾತ್ರವಲ್ಲ. ಮದುವೆ ಅನ್ನೋದು ನಂಬಿಕೆ, ಪ್ರೀತಿ ಪ್ರತೀಕ. ಮದುವೆ ಒಂದಿನ ಕಥೆಯಲ್ಲ. ಮದುವೆ ಜೀವನದ ಕೊನೆವರೆಗಿನ ಕಥೆ. ಮದುವೆ ಅರಿಯದ ಜೀವನದ ಜೊತೆ ಸ್ಮಶಾನ ಬಾಗಿಲ ತಟ್ಟುವುದಲ್ಲ. ಮದುವೆ ಅರಿತ ಜೀವನದ ಜೊತೆ ಗೋಪುರ ಸ್ಥಾಪಿಸುವುದು. ಫೋಟೋ